ಇಟ್ಕೊಂಡಿದ್ದೀರಾ, ಪರ್ಸ್ಗೆ ಇಟ್ಕೊಂಡಿದ್ದೀರಾ, ಪರ್ಸಲ್ಲೆಲ್ಲ ತಂದೆ ತಾಯಿ ಫೋಟೋ ಇಟ್ಕೊಂಡಿದ್ದೀರಾ? ಯಾರ್ಯಾರು ಇಟ್ಕೊಂಡಿದ್ದೀರಾ ಹೇಳಿ ಮೇಡಮ್ ಪ್ರಾಮಾಣಿಕ ಬಗ್ಗೆ. ಹಾಂ ಕೇಳಿ ನಿಮಿಷ ಕೇಳಿ ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಸರ್ ಅವರೇ. ಓಕೆ. ಸೊ ಒಟ್ಟಾರೆಯಾಗಿ ಯಾವುದೇ ಕಾರಣಕ್ಕೂ ಹೋಪ್ಸ್ ಕಳ್ಕೊಬೇಡಿ, ಮತ್ತೆಲ್ಲ ಎಕ್ಸಾಮ್ ಟ್ರೈ ಮಾಡಿ. ನಾನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ MSc GSEBಗಿಂತ ಮುಂಚೆ ಬೆಂಗಳೂರಲ್ಲಿದ್ದೆ. ಆಗ PSI RSI PSI ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು RFO 2005 ಬ್ಯಾಚು ಕಾನ್ಫರ್ಮ್ ಮಾಡಿದ್ದೆ. ಆಗಸ್ಟ್ ನಿಮಗೆ ಬಂದಿತ್ತು. ಆಗ ನಾನು ಯಾವೂ ಬರೀಲಿಲ್ಲ, ಯಾಕೆಂದರೆ ಅವು ಸಣ್ಣದ ಪೋಸ್ಟ್ ನಾನು ಹೋಗ್ಬಾರ್ದು ಅಂತಲ್ಲ, ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಆ ಎಕ್ಸಾಮ್ ನಾನು ಕ್ಲಿಯರ್ ಮಾಡ್ಬೋದು ಅಂತ. ಸೊ ಅಟ್ಲೀಸ್ಟ್ ಅವ್ರು ತಪ್ಪಿದ ಸುಮಾರು ಓದ್ತಾನೆ ಅನ್ನೋ ಕ್ರೆಡಿಬಿಲಿಟಿ ಇದೆ. ಈ ಎಕ್ಸಾಮ್ ಬರೆದು ಅಕಸ್ಮಾತ್ ನಾನು ಕ್ಲಿಯರ್ ಮಾಡಲಿಲ್ಲ ಅಂದರೆ ಮರ್ಯಾದೆ ಹೋಗುತ್ತೆ ಅಂತ ನಾನು ಬರೆಯೋಕ್ಕೆ ಹೋಗಲಿಲ್ಲ. ಅದೇ UPSC ಪ್ರಿಪ್ರೇಷನ್ ನಾನು ಸ್ಟಾರ್ಟ್ ಮಾಡಿದಾಗ ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿನ ಆ್ಯಂಬಿಯನ್ಸ್ ನೋಡಿ. ಈಗ ಕೆಲವರು UPSC ಫಿಲಿಮ್ಸ್ ಆಗಿರೋರು ಮೇನ್ಸ್ ಆಗಿರೋರು ಇಂಟರ್ವ್ಯೂ ಆಗಿರೋರು ಕೆಲವರು ಸೆಲೆಕ್ಷನ್ ಆಗಿರೋರು ಅವ್ರು ಯಾವ ರೀತಿ ಓದ್ತಿದ್ರು, ಅವ್ರು ಏನು ಓದಿದ್ದಾರೆ, ಅವ್ರು ಮಾತಾಡೋ ಶೈಲಿ ಹೇಗಿದೆ, ಅವ್ರದ್ದು ಕಮ್ಯುನಿಕೇಷನ್ ಸ್ಕಿಲ್ಸ್ ಹೇಗಿದೆ, ಅವ್ರ ನಾಲೆಡ್ಜ್ ಹೇಗಿದೆ, ಬರವಣಿಗೆ ಆಗಿದೆ, ಇದನ್ನೆಲ್ಲ ಕಂಪೇರ್ ಮಾಡಿಕೊಂಡು ನಾನು ಡಿಸೈಡ್ ಮಾಡಿದೆ ಬಂದರೆ UPSC ಒಂದೇ ಬರೆಯೋದು, ಇಲ್ಲಾಂದ್ರೆ ಯಾವ್ದು ಬರೆಯೋದು. UPSCಲಿರೋ ಆಪ್ಷನ್ಸು ಅಟೆಂಪ್ಟ್ಸ್ ಎಲ್ಲ ಮುಗಿಯೋವರೆಗೂ ನನಗೆ IFS ಸಪ್ರೇಟ್ ಎಕ್ಸಾಮ್ ಇತ್ತು, ಅದನ್ನು ಬರೆಯೋಲ್ಲ ಅಂತ ಡಿಸೈಡ್ ಮಾಡಿದ್ದೆ. KPSC ಮಾತ್ರ ಮಧ್ಯದಲ್ಲಿ ಬಂದೆ, ಯಾಕಂದರೆ ಸೇಮ್ ಪ್ರಿಪ್ರೇಷನ್ ಮೆಥಡ್ ಇತ್ತು. KPSC ಎಕ್ಸಾಮ್ ಬರೀಲಿಕ್ಕೆ ಒಂದು 10 ದಿವಸ ಬಂದು ಹೋಗ್ಬೋದು. KPSC ಬಂದಿದೆ, ಕಡೆ KPSCಲೇ ಸೆಲೆಕ್ಷನ್ ಆಯಿತು. ಅದಾದ ನಂತರ ನೆಕ್ಸ್ಟ್ UPSC ಸೆಲೆಕ್ಷನ್ ಆಯಿತು. ಸೊ ತಲೆ ನಿಮಗೆಲ್ಲ ಒಂದಷ್ಟಿರುತ್ತೆ, ಸರ್ ಕರಪ್ಷನ್ ಇದೆ, ಹೇಗೆ ಮಾಡೋದು, ವ್ಯವಸ್ಥೆಯಲ್ಲಿ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೋಬೇಕು, ಜಾತಿ ನಮಗೆ ಇಲ್ಲ, ನಮಗೆ ರಿಸರ್ವೇಷನ್ ಇಲ್ಲ, ಇವೆಲ್ಲ ತಲೆಯಿಂದ ತೆಗೆದಾಕಿ ನಿಮಗೆ ಯಾವ್ಯಾವ ಪ್ರಿವಿಲೇಜ್ ಇಲ್ಲ ಅಷ್ಟಷ್ಟು ಹೆಚ್ಚು ಶ್ರಮಪಟ್ಟು ಪ್ರಯತ್ನ ಮಾಡಿ ಖಂಡಿತ ಆಗುತ್ತೆ. ಈಗ ನಾನು ನಮ್ಮದು ಕ್ಯಾಸ್ಟಲ್ಲಿ ಒಂದೆರಡು ನಮೂನೆ ಇದೆ. ಒಕ್ಕಲಿಗ ಅಂತ ಬರ್ಸಿದ್ರೆ OBC ಬರುತ್ತೆ, ಕುಂಚಿಟಿಗ ಅಂತ ಬರ್ಸಿದ್ರೆ ಜನರಲ್ ಗ್ರೇಡ್. ಆಮೇಲೆ ನಾವೆಲ್ಲ ಗೊತ್ತಿಲ್ಲ, ಕುಂಚಿಟಿಗ ಅಂತ ಬರ್ಸಿದ್ರು. ನಮ್ಮ ತುಮಕೂರು ಭಾಗದಲ್ಲಿ, ಹಿರಿಯೂರು ಭಾಗದಲ್ಲಿ ಆ ಒಂದು ಕಮ್ಯುನಿಟಿ ಇದೆ. ಒಕ್ಕಲಿಗರಲ್ಲೇ ಒಂದು ಸಬ್ ಕಮ್ಯುನಿಟಿ, ಹಿಂದೂ ಕುಂಚಿಟಿಗ ಅಂತ ಬರ್ಸಿದ್ರು. ಹಂಗಾಗಿ OBC ಬರಲಿಲ್ಲ. ನನಗೆ ಸಿಕ್ಕವರೆಲ್ಲ ಹೇಳುತ್ತೆ, ಅಯ್ಯೋ OBC ಇದ್ದರೆ ಚೆನ್ನಾಗಿರ್ತಿತ್ತು, OBC ಇದ್ದರೆ ಚೆನ್ನಾಗಿರ್ತಿತ್ತು. ನಾನು OBC ಇಲ್ಲ, ಇವಾಗ ಏನು ಮಾಡೋಣ, ಫಾಲ್ಸ್ ಸರ್ಟಿಫಿಕೇಟ್ ಅಂತ ಕೊಟ್ಟರೆ ಇವತ್ತೆಲ್ಲ ನಡೆಸ್ಕಾಕತ್ತೀನಿ. ಹಂಗಾಗಿ ಫಾಲ್ಸ್ ಸರ್ಟಿಫಿಕೇಟ್ ಕೊಡೋಕ್ಕಾಗಲ್ಲ. ಫಾಲ್ಸ್ ಸರ್ಟಿಫಿಕೇಟ್ ತರೋಷ್ಟು ನನಗಂತ ಶಕ್ತಿ ಇರಲಿಲ್ಲ. ಹಂಗಾಗಿ ಆಯಿತು, ನಂದು OBC ಸಿಗ್ತಾ ಇಲ್ಲ, ಜನರಲ್ ಮೆರಿಟಲ್ಲಿ ಬರ್ತಾ ಇದೆ. ಹಾಗಾಗಿ 1-2 ಗಂಟೆ ಹೆಚ್ಚಿಗೆ ಹೋಗೋಣ. ಇರೋದು 150-200 ಸೀಟ್ ಇದ್ದಾವೆ ಜನರಲ್ ಮೆರಿಟಲ್ಲಿ, ಅದು ನನಗೆ ಬೇಕಾಗಿರೋದು ಒಂದೇ ಸೀಟ್. ಹಂಗಾಗಿ ಒಂದು ಸೀಟ್ ತೊಗೊಳೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಅಂತ ಮಾಡೋಣ ಅಂತ ಡಿಸೈಡ್ ಮಾಡಿ UPSC KPSC ಎರಡೂ ಕ್ಲಿಯರ್ ಮಾಡ್ಕೊಂಡು